ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇತ್ತೀಚೆಗೆ UGC ಹೊರತಂದಿದ್ದಂತಹ ಹೊಸ ಕಾನೂನು ರೀತಿಯಲ್ಲಿ ಒಂದು ಆದೇಶವನ್ನು ಹೊರಬಿದ್ದಿತ್ತು. ಸಮಾನತೆ ವಿಚಾರವಾಗಿ OBC ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳ ವಿರುದ್ಧ ಜಾತಿಯ ಕಾರಣಕ್ಕೆ ದೌರ್ಜನ್ಯ ಆಗಬಾರದು, ಅವರ ನಿಂದನೆ ಆಗಬಾರದು, ಸಮಾನತೆ ಇರಬೇಕು ಅನ್ನುವ ಕಾರಣಕ್ಕಾಗಿ ತಂದಿದ್ದಂತಹ ಒಂದು ಮಸೂದೆಯನ್ನ ಮೇಲ್ವರ್ಗ ಅಂತ ಕರೆಸಿಕೊಳ್ಳುವಂತಹ ಸವರ್ಣೀಯರು ಅಂತ ಕರೆಸಿಕೊಳ್ಳುವಂತಹವರು ಯಾವ ಮಟ್ಟಕ್ಕೆ ವಿರೋಧಿಸಿದ್ರು ಅನ್ನೋದು ನಿಮಗೆ ಗೊತ್ತೇ ಇದೆ. ಅದರಲ್ಲೂ ಬ್ರಾಹ್ಮಣರು ಯಾವ ರೀತಿ ಬೀದಿಗೆ ಬಂದಿದ್ರು, ಏನು ರಾದ್ಧಾಂತ ಮಾಡಿದ್ರು ಅಂತ ನಿಮಗೆ ಗೊತ್ತಿದೆ. ಆ ನಂತರ ಅದನ್ನ ಸುಪ್ರೀಂ ಕೋರ್ಟ್ ತಡೆ ಕೊಡ್ತು. ಈಗ ಅದನ್ನ ಮರುಪರಿಶೀಲನೆ ಮಾಡಬೇಕು ಅಂತ UGC ಹೇಳ್ಕೊಂಡಿದೆ. ಆದರೆ ಇದಕ್ಕೆ ತಡೆ ಕೊಟ್ಟಿದ್ದಕ್ಕೆ ವಿರೋಧಿಸಿ ದಲಿತ ಮತ್ತು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಮತ್ತು ಹೋರಾಟಗಾರರು ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನು ಮಾಡ್ತಿದ್ದಾರೆ. ಯಾಕೆಂದ್ರೆ ಇದು ಸಮಾನತೆಯನ್ನು ತರೋದಕ್ಕೆ ತಂದಂತಹ ಒಂದು ಮಸೂದೆ, ಅದನ್ನೇ ಯಾಕೆ ನೀವು ತಡೆ ಹಿಡಿದಿದ್ದೀರಿ, ಅದನ್ನ ಜಾರಿ ಮಾಡಬೇಕು, ಆಗ್ಲೇ ಜಾತಿಯ ಕಾರಣಕ್ಕಾಗಿ ಯಾರಿಗೂ ಸಹ ತಾರತಮ್ಯ ಆಗೋದಿಲ್ಲ, ದೌರ್ಜನ್ಯ ಆಗೋದಿಲ್ಲ ಅನ್ನುವಂತಹ ಹೋರಾಟಗಳು ನಡೀತಾ ಇದೆ. ಅದರ ಭಾಗವಾಗಿ ನಡೀತಾ ಇದ್ದಂತಹ ಪ್ರತಿಭಟನೆಗಳ ಜಾಗಕ್ಕೆ ತಾನೇ ಖುದ್ದಾಗಿ ಹೋಗ್ತಾ ಇರುವಂತಹ ಒಬ್ಬ ಬ್ರಾಹ್ಮಣ ಪತ್ರಕರ್ತೆ, ರುಚಿ ತಿವಾರಿ ಅನ್ನುವಂತಹ ಪತ್ರಕರ್ತೆ ಹೋಗಿ ಅಲ್ಲಿ ಅಸಭ್ಯವಾಗಿ ವರ್ತಿಸೋದು ಮತ್ತು ಹಿಂದುಳಿದ ವರ್ಗಗಳು ದಲಿತರನ್ನ ನಿಂದಿಸೋದು, ಹಲ್ಲೆ ಮಾಡೋದು ಮಾಡ್ತಿದ್ದಾಳೆ. ಅದರ ಜೊತೆಗೆ ಆಕೆ ವಿರುದ್ಧ ಕಂಪ್ಲೇಂಟ್ ಕೊಡಕ್ಕೆ ಹೋದಂತಹ ಸ್ಟೂಡೆಂಟ್ ಲೀಡರ್ಗಳನ್ನ ಪೊಲೀಸ್ ಸ್ಟೇಷನ್ ಒಳಗಡೆನೆ ಒಂದಷ್ಟು ಸೋಕಾಲ್ಡ್ ಮನುವಾದಿಗಳು ಪೊಲೀಸರ ಎದುರುಗಡೆನೆ, ಪೊಲೀಸ್ ಸ್ಟೇಷನ್ ಒಳಗೇನೆ ನೀನು ಬಟ್ಟೆ ಬಿಚ್ಚು, ನಿಮ್ಮ ತಾಯಿಯನ್ನ ರೇಪ್ ಮಾಡ್ತೀವಿ ಅಂತೆಲ್ಲ ಹೇಳಿದ್ದಾರೆ. ಏನು, ಬೇಟಿ ಬಚಾವ್ ಬೇಟಿ ಪಡಾವ್. ಪೊಲೀಸ್ ಸ್ಟೇಷನ್ ಒಳಗೆ, ದೆಹಲಿಯ ಪೊಲೀಸ್ ಸ್ಟೇಷನ್ ಒಳಗಡೆ, ನರೇಂದ್ರ ಮೋದಿ ಮೂಗಿನ ಕೆಳಗಡೆ ಇರುವಂತಹ ದೆಹಲಿಯ ಪೊಲೀಸ್ ಸ್ಟೇಷನ್ ಒಳಗಡೆ, ಅಮಿತ್ ಶಾ ಅಂಡರ್ ಅಲ್ಲಿ ಬರುವಂತಹ ದೆಹಲಿ ಪೊಲೀಸರ ಕಂಟ್ರೋಲ್ ಅಲ್ಲಿ ಇರುವಂತಹ ಪೊಲೀಸ್ ಸ್ಟೇಷನ್ ಒಳಗಡೆ ವಿದ್ಯಾರ್ಥಿಗಳಿಗೆ, ಮಹಿಳಾ ವಿದ್ಯಾರ್ಥಿಗಳಿಗೆ ಮನುವಾದಿ ಗೂಂಡಾ ಗುಂಪು ನೀನು ಬಟ್ಟೆ ಬಿಚ್ಚು, ನಿಮ್ಮ ತಾಯಿನ ರೇಪ್ ಮಾಡ್ತೀವಿ ಅಂತ ಹೇಳುತ್ತೆ. ಅದು ಕ್ಯಾಮ್ರಾದಲ್ಲಿ ದಾಖಲಾಗುತ್ತೆ, ಮುಖಗಳು ಸ್ಪಷ್ಟವಾಗಿ ಕಾಣ್ತಿರ್ತವೆ. ಇಲ್ಲಿಯವರೆಗೆ ಒಂದೇ ಒಂದು ಅರೆಸ್ಟ್ ಆಗಿಲ್ಲ. ಆದರೆ ಗೋಧಿ ಮಾಧ್ಯಮಗಳು ಈ ಬ್ರಾಹ್ಮಣ ಪತ್ರಕರ್ತೆ ರುಚಿ ತಿವಾರಿ ಅನ್ನುವಂಥವಳಿಗೆ ಏನೋ ಅನ್ಯಾಯ ಆಗಬಿಟ್ಟಿದೆ, ಆಗಬಾರದಾಗ್ಬಿಟ್ಟಿದೆ, ಅವಳ ಮೇಲೆ ದೌರ್ಜನ್ಯ ನಡೆದಿದೆ ಅಂತ ಸುಳ್ಳು ಹೇಳಿ ಇಡೀ ದೇಶದಲ್ಲಿ ಸುಳ್ಳು ಹಬ್ಬಿಸ್ತಾ ಇದ್ದಾರೆ. ಇದರ ನಡುವೆ ಆಕೆಯ ವಿಚಾರವಾಗಿ ಅಥವಾ UGC ಆ ಕಾಯ್ದೆಯ ವಿರುದ್ಧವಾಗಿ ಪ್ರತಿಭಟನೆಗಳು ಮಾಡ್ತಿರುವಂತಹ ಒಂದಷ್ಟು ಮನುವಾದಿಗಳು ಬ್ರಾಹ್ಮಣವಾದ ಜಿಂದಾಬಾದ್ ಅನ್ನುವಂತಹ ಘೋಷಣೆಗಳನ್ನ ಕೂಗ್ತಿದ್ದಾರೆ. ಸೊ ಇದೇ ಅವರ ಬ್ರಾಹ್ಮಣವಾದ. ಪೊಲೀಸ್ ಸ್ಟೇಷನ್ ಒಳಗಡೆ ಒಂದು ಹೆಣ್ಣು ಮಗುವನ್ನ ನೀನು ಬಟ್ಟೆ ಬಿಚ್ಚು, ನಿಮ್ಮ ತಾಯಿನೂ ರೇಪ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಅದೇ ಇವರ ಬ್ರಾಹ್ಮಣವಾದ ಇರಬೇಕು. ಸೊ ನೋಡೋಣ ಏನೇನಾಯ್ತು ಅಂತ ವಿವರಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಾನು ಹೇಳ್ದಂಗೆ UGC ತಂದಂತಹ ಕಾಯ್ದೆಯ ವಿರುದ್ಧ ಸುಪ್ರೀಂ ಕೋರ್ಟ್ ತಡೆಯನ್ನ ಕೊಡ್ತು. ಸೊ ಅದನ್ನು ವಿರೋಧಿಸಿ ಅದನ್ನ ಜಾರಿ ಮಾಡಬೇಕು ಅಂತ ಒಂದಷ್ಟು ಜನ ಪ್ರತಿಭಟನೆಗಳನ್ನು ಮಾಡ್ತಿದ್ದಾರೆ. ಒಂದಷ್ಟೇನು, ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ ಗ್ರೂಪ್ಗಳು ಮಾಡ್ತಿದ್ದಾವೆ. ಸೊ ದೆಹಲಿ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ಸಹ ಮಾಡ್ತಿದ್ದಾರೆ. 11ನೇ ತಾರೀಕು ಜಂತರ್ ಮಂತರ್ ಬಳಿ, ಫೆಬ್ರವರಿ 11ನೇ ತಾರೀಕು ಜಂತರ್ ಮಂತರ್, ದೆಹಲಿಯ ಜಂತರ್ ಮಂತರ್ ಅನ್ನುವಂತಹ ಮಾನ್ಯುಮೆಂಟ್ ಏನಿದೆ ಅಲ್ಲಿ ಪ್ರತಿಭಟನೆಗಳು ನಿರಂತರವಾಗಿ ನಡೀತಿರ್ತವೆ. ಅಲ್ಲಿ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ರು ದಲಿತ, OBC ವಿದ್ಯಾರ್ಥಿಗಳು, ಪ್ರಗತಿಪರರು, ಚಿಂತಕರು, ಬುದ್ಧಿಜೀವಿಗಳು ಎಲ್ಲ ಸೇರ್ಕೊಂಡು ಒಂದು ಪ್ರತಿಭಟನೆ ಮಾಡಿದ್ರು. ಅಲ್ಲಿ ರುಚಿ ತಿವಾರಿ ಅನ್ನುವಂತಹ ಬ್ರಾಹ್ಮಣ, ಆಕೆನೇ ಹೇಳ್ಕೊಳ್ಳೋದು ಬ್ರಾಹ್ಮಣ ಅಂತ. ಆಕೆ ಆ ಜಾಗಕ್ಕೆ ಹೋಗಿದ್ದಾಳೆ. ಪತ್ರಕರ್ತೆ ಅನ್ಕೊಂಡು ಹೋಗಿರೋದು, ಯಾವುದೋ ಚಾನೆಲ್ ಇದೆ, ಪತ್ರಕರ್ತೆ ಅಂತ ಹೇಳ್ಕೊಂಡು ಹೋಗಿದ್ದಾಳೆ. ಹೋದವಳು ಅದನ್ನ ಕವರೇಜ್ ಮಾಡಬೇಕು. ಆದರೆ ಒಳಗಡೆ ಇದೆಯಲ್ಲ ಬ್ರಾಹ್ಮಣವಾದ, ಮನುವಾದ, ಅದು ಕೆರೀತಾ ಇರುತ್ತಲ್ಲ, ಇನ್ನೊಬ್ಬರನ್ನ ಕೀಳಾಗಿ ನೋಡ್ಬೇಕು, ಇನ್ನೊಬ್ಬರನ್ನ ಕಿಂಡಲ್ ಮಾಡಬೇಕು, ನಾವೇ ಶ್ರೇಷ್ಠ, ಇನ್ನೆಲ್ಲರೂ ನಮ್ಮ ಗುಲಾಮರು ಅನ್ನುವಂತಹ ಆ ಕ್ರೌರ್ಯ ಮನಸ್ಸಿನ ಒಳಗಿರುತ್ತಲ್ಲ, ಆ ದುರಹಂಕಾರ ಇರುತ್ತಲ್ಲ, ಅದು ಸುಮ್ಮನೆ ಬಿಡಲ್ಲ. ಹಾಗಾಗಿ ಅಲ್ಲಿದ್ದಂತಹ OBC ಮತ್ತು ದಲಿತ ಸ್ಟೂಡೆಂಟ್ಗಳನ್ನ ರೊಚ್ಚಿಗೆ ಬಿಸೋ ರೀತಿಯಲ್ಲಿ ಅವರನ್ನ ಪ್ರಶ್ನೆ ಕೇಳೋದು, ಅವರನ್ನ ಕಿಂಡಲ್ ಮಾಡೋದು, ಅವರ ವಿರುದ್ಧ ಘೋಷಣೆಗಳನ್ನು ಕೂಗೋದು, ಇಂತಹ ಕೃತ್ಯವನ್ನ ಈ ರುಚಿ ತಿವಾರಿ ಮಾಡ್ತಿದ್ಲು. ಅದನ್ನ ಪ್ರಶ್ನಿಸಿ ಒಂದಷ್ಟು ಜನ ಅಲ್ಲಿ ಗಲಾಟೆಗೆ ನಿಂತ್ಕೊಂಡ್ರು, ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂಥವರು. ಸೊ ಅಲ್ಲಿಗೆ ಅವತ್ತು ಒಂದು ಮಟ್ಟಕ್ಕೆ ಅದು ಸಮಾಧಾನ ಆಯಿತು, ಮುಗೀತು. ಅದಾದ 2 ದಿನಗಳ ನಂತರ ಮತ್ತೆ ದೆಹಲಿ ಯೂನಿವರ್ಸಿಟಿಯ ಹೊರಗಡೆನೆ ಇನ್ನೊಂದು ಪ್ರತಿಭಟನೆ ಆಗ್ತಿತ್ತು.
ಸೇಮ್ ಅದೇ ಕಾರಣಕ್ಕೆ UGC ತಂದಿದ್ದಂತಹ ರೂಲ್ಸ್ ಕರೆಕ್ಟ್ ಇದೆ, ಅದನ್ನ ಯಾಕೆ ಸ್ಟೇ ಮಾಡಿದಿರಿ, ಅದನ್ನ ಜಾರಿ ಮಾಡಿ ಅಂತ OBC ಮತ್ತು ದಲಿತ ವಿದ್ಯಾರ್ಥಿಗಳು ಸಂಘಟನೆಗಳು ಬುದ್ಧಿಜೀವಿಗಳು ಎಲ್ಲರೂ ಪ್ರತಿಭಟನೆ ಮಾಡ್ತಿದ್ರು. ಅಲ್ಲಿಗೂ ಈ ರುಚಿ ತಿವಾರಿ ಹೋದ್ಲು. ಬ್ರಾಹ್ಮಣವಾದಿ ನಾನು ಗ್ರೇಟ್ ಬ್ರಾಹ್ಮಣಿ ಅಂತ ಹೇಳ್ಕೊಂಡು ಹೋದ್ಲು. ಹೋಗಿ ಅಲ್ಲಿಯೇ ಸಹ ರಾದ್ಧಾಂತ ಮಾಡೋದಕ್ಕೆ ಶುರು ಮಾಡಿದ್ಲು. ಅವ್ರು ಇವ್ರನ್ನ ಬೇಕು ಅಂತ ಕಿಂಡಲ್ ಮಾಡೋ ಪ್ರಶ್ನೆ ಕೇಳೋದು, ನೀರು ಕುಡಿಸ್ಲಾ ನಿಮಗೆ ಅಂತ ಅವ್ರ ಮೇಲೆ ದೌರ್ಜನ್ಯ ನಡೆಸೋದು. ಜೊತೆಗೆ ಅದಕ್ಕೆ ಪ್ರತಿರೋಧ ಒಡ್ಡಿದಂತಹ ಒಬ್ಬ ದಲಿತ ಪತ್ರಕರ್ತನ ಕಾಲರ್ ಹಿಡ್ಕೊಂಡ್ಬಿಡ್ತಾಳೆ. ಎಷ್ಟು ದುರಹಂಕಾರ ನೋಡಿ ಇವಕ್ಕೆ. ತಾವು ಶ್ರೇಷ್ಠ, ಅವ್ರನ್ನ ಯಾರು ಪ್ರಶ್ನೆ ಮಾಡಬಾರ್ದು, ಇವರು ಏನ್ ಬೇಕಾದ್ರೂ ಬೊಗಳಬಹುದು, ಆದ್ರೆ ಇವ್ರನ್ನ ಪ್ರಶ್ನೆ ಮಾಡಬಹುದು. ಯಾಕಂದ್ರೆ ನಾವು ತಲೆಯಿಂದ ಹುಟ್ಟಿರೋದು ನಾವು. ಹಾಗಾಗಿ ನೀವೆಲ್ಲ ನಮ್ಮ ಗುಲಾಮರು, ನಾವು ಮಾತ್ರ ಏನ್ ಬೇಕಾದ್ರೂ ಹೇಳ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು, ನೀವು ಕೇಳಂಗಿಲ್ಲ. ಅಲ್ಲಿ ದಲಿತ ಪತ್ರಕರ್ತನ ಕಾಲರ್ ಹಿಡ್ಕೊಂಡ್ಲು. ಅದನ್ನ ಗಮನಿಸಿದಂತಹ ಐಸಾ, ಆಲ್ ಇಂಡಿಯಾ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ನ ಅಧ್ಯಕ್ಷರು ಆಗಿರುವಂತಹ ಅಂಜಲಿ ಅಲ್ಲಿಗೆ ಓಡಿ ಬರ್ತಾರೆ. ಅಂಜಲಿ ಅವ್ರ ಜೊತೆಯಲ್ಲಿ ನೇಹ ಅನ್ನುವಂತಹ ಇನ್ನೊಂದು ಸ್ಟೂಡೆಂಟ್ ಲೀಡರ್ ಬರ್ತಾರೆ. ಸೊ ಇಬ್ಬರು ಸ್ಟೂಡೆಂಟ್ ಲೀಡರ್ಸ್, ಅಂಜಲಿ ಮತ್ತು ನೇಹ. ಅಂಜಲಿ ಬಂದು ಪ್ರಶ್ನೆ ಕೇಳ್ತಾರೆ, ಯಾಕೆ ನೀನು ಈ ರೀತಿ ಎಲ್ಲ ಕಡೆ ಹೋಗಿ ವರ್ತಿಸ್ತಾ ಇದೀಯಾ, ನಿನ್ನ ಅಹಂಕಾರವನ್ನು ಬಿಟ್ಟು ನಿನ್ನ ಪಾಡಿಗೆ ನೀನು ಕೆಲಸ ಮಾಡಂಗಿದ್ರೆ ಮಾಡು ಅಂತ. ಅಷ್ಟಕ್ಕೆ ಇವಳಿಗೆ ರುಚಿ ತಿವಾರಿಗೆ, ಬ್ರಾಹ್ಮಣ ರುಚಿ ತಿವಾರಿಗೆ ಎಲ್ಲಿಲ್ಲದ ರೋಷ ಬಂದ್ಬಿಡುತ್ತೆ. ನನ್ನನ್ನೇನು ಪ್ರಶ್ನೆ ಕೇಳೋದು ಅಂತ ಅಂಜಲಿನ ನೆಲಕ್ಕೆ ತಳ್ಳಿಬಿಡ್ತಾಳೆ. ಅದನ್ನ ಅಲ್ಲಿ ಗಮನಿಸಿದಂತ ಅಲ್ಲಿದ್ದಂತಹ ಬೇರೆ ಜನ ಎಲ್ಲ ರೊಚ್ಚಿಗೆದ್ದು ಬಿಡ್ತಾರೆ. ಒಂದಷ್ಟು ಮಹಿಳೆಯರು ಅವಳನ್ನು ಹಿಡ್ಕೊಂಡ್ಬಿಡ್ತಾರೆ. ಇವಳನ್ನ ಪೊಲೀಸ್ಗೆ ಒಪ್ಪಿಸ್ಬೇಕು, ಪ್ರತಿ ಸಲ ಬಂದು ಗಲಾಟೆ ಮಾಡ್ತಿದ್ದಾಳೆ, ಇವಳು ಗಲಾಟೆ ಮಾಡೋದಕ್ಕೆ ಬರ್ತಿದ್ದಾಳೆ, ಇವಳ ಅಜೆಂಡಾನೇ ಅದು ಅಂತ ರುಚಿ ತಿವಾರಿನ ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ ಕಡೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಫುಲ್ ಡ್ರಾಮಾ ಮಾಡಿಬಿಡ್ತಾಳೆ. ನನ್ನ ಮೇಲೆ ಅಟ್ಯಾಕ್ ಆಗೋಯ್ತು, ಹಾಗಾಯ್ತು ಹೀಗಾಯ್ತು ಅಂತ. ಆವತ್ತಿಗೆ ಅಲ್ಲಿ ಪೊಲೀಸರ ಹತ್ರ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ಪೊಲೀಸ್ ಕಂಪ್ಲೇಂಟ್ ಕೊಡಲೇಬೇಕು ಅಂತ ಅಂಜಲಿ ಮತ್ತು ನೇಹ ಸ್ಟೂಡೆಂಟ್ ಲೀಡರ್ಸ್ ಡಿಸೈಡ್ ಮಾಡ್ಕೊಂಡಿರ್ತಾರೆ. ಅವಳು ಆಗೇನೋ ತಪ್ಪಿಸ್ಕೊಳ್ತಾಳೆ. ಯಾರೋ ಈ ರುಚಿ ತಿವಾರಿ ಅನ್ನುವಂತಹ ಬ್ರಾಹ್ಮಣ ತಪ್ಪಿಸ್ಕೊಂಡು ಒಂದು ವಿಡಿಯೋ ಮಾಡಿ ಬಿಡ್ತಾಳೆ. ನನ್ನ ಮೇಲೆ ದೌರ್ಜನ್ಯ ಮಾಡಿಬಿಟ್ರು, ರೌಡಿಸಮ್ ಮಾಡಿಬಿಟ್ರು, ಮಾಡಿದ್ದೆಲ್ಲ ಇವಳೇ. ಎಲ್ಲಿ ಪ್ರತಿಭಟನೆಗಳಾಗ್ತಿದ್ರು ಅಲ್ಲಿ ಹೋಗಿ ಬೇಕು ಅಂತ ಕೆಟ್ಟ ಕೊಳಕ ರೀತಿಯಲ್ಲಿ ಅವ್ರನ್ನ ಒಂದು ರೀತಿ ಏನು ಪ್ರವೋಕ್ ಮಾಡೋದು, ಸಿಟ್ಟು ಬರಂಗ ಮಾಡ್ಬಿಡೋದು. ಅವ್ರು ಪ್ರತಿಕ್ರಿಯೆ ಕೊಟ್ರೆ ನನ್ನ ಮೇಲೆ ದೌರ್ಜನ್ಯ ಆಗ್ಬಿಡ್ತು ಅನ್ನೋದು ಅಂತ ವಿಡಿಯೋ ಮಾಡ್ಬಿಡ್ತಾಳೆ. ಆ ವಿಡಿಯೋ ಮಾತ್ರನೇ ಈ ಗೋಧಿ ಮಾಧ್ಯಮ, ಎಂಜಲು ಮಾಧ್ಯಮ, ಮನುವಾದಿ ಮಾಧ್ಯಮಗಳು ಪ್ರಸಾರ ಮಾಡ್ತಾವೆ ಇಡೀ ದೇಶದಲ್ಲಿ. ಏನು ಅವಳು ಒಬ್ಳೇ ಹೇಳ್ಕೊಂಡಿದ್ದು, ನನ್ನ ಮೇಲೆ ಹಂಗಾಗೋಯ್ತು ಹಿಂಗ್ ಮಾಡಿದ್ರು ಅಂತ. ಮಿಕ್ಕಿದ್ದು ಎಲ್ಲ ವಿಡಿಯೋ ಇದೆ. ಅವಳು ಅಂಜಲಿಯನ್ನು ತಳ್ಳಿದ ವಿಡಿಯೋ ಇದೆ, ದಲಿತ ಪತ್ರಕರ್ತರ ಕಾಲರ್ ಹಿಡಿದಂತಹ ವಿಡಿಯೋ ಇದೆ, ದಲಿತ ಪತ್ರಕರ್ತರು ಮತ್ತು ಬೇರೆ ವಿದ್ಯಾರ್ಥಿಗಳ ಜೊತೆಯಲ್ಲಿ, ಹೋರಾಟಗಾರರ ಜೊತೆಯಲ್ಲಿ ಕೆಟ್ಟ ಕೊಳಕ ರೀತಿಯಲ್ಲಿ ದೌರ್ಜನ್ಯ ನಡೆಸಿರೋ ವಿಡಿಯೋಗಳಿದ್ದಾವೆ. ಅದನ್ನು ಯಾವುದನ್ನು ಗೋಧಿ ಮಾಧ್ಯಮಗಳು ಪ್ರಸಾರ ಮಾಡಲಿಲ್ಲ. ಕೇವಲ ಅವಳು ಬಾಯಿ ಬಡ್ಕೊಂಡ್ಲಲ್ಲ, ನನ್ನ ಮೇಲೆ ಏನೋ ಆಗೋಯ್ತು ಅಂತ ಸುಳ್ಳು, ಅದನ್ನು ಮಾತ್ರ ಪ್ರಸಾರ ಮಾಡಿದ್ರು. ಅದನ್ನು ಪ್ರಸಾರ ಮಾಡಿ ಇಡೀ ದೇಶದಲ್ಲಿ ಬ್ರಾಹ್ಮಣರ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅಂತ, ಸವರ್ಣೀಯರ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅಂತ ಬಿಂಬಿಸೋ ಪ್ರಯತ್ನ ಮಾಡಿದ್ರು ಎಂಜಲು ಗೋಧಿ ಮನುವಾದಿ ಮಾಧ್ಯಮಗಳು. ಆದರೆ ವಾಸ್ತವ ಏನು ಅಂದ್ರೆ, ಆಕೆಯ ವಿರುದ್ಧ ನಿಂತಿದ್ದಂತಹ ಇಬ್ಬರು ಸ್ಟೂಡೆಂಟ್ ಲೀಡರ್ಸು, ಅಂಜಲಿ ನೇಹ, ಇಬ್ಬರು ಸವರ್ಣೀಯರು. ಅವರು ದಲಿತರು ಅಲ್ಲ, OBCನೂ ಅಲ್ಲ, ಸವರ್ಣೀಯ ವಿದ್ಯಾರ್ಥಿಗಳು. ಅವರೇ ಇವಳ ಮೇಲೆ ಕೇಸ್ ಕೊಡಬೇಕು, ಇವಳು ಹೋದಲ್ಲೆಲ್ಲ ಗಲಾಟೆ ಮಾಡ್ತಾವಳೆ ಅಂತ ನಿಂತಿದ್ದು ಗಟ್ಟಿಯಾಗಿ. ಸರಿ, ಅವತ್ತು ಸಂಜೆ ಸುಮಾರು 6:30 ಗಂಟೆಗೆ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ ಕಂಪ್ಲೇಂಟ್ ಕೊಡಬೇಕು ಅಂತ. ಯಾರು? ಅಂಜಲಿ ಮತ್ತು ನೇಹ, ಸ್ಟೂಡೆಂಟ್ ಲೀಡರ್ಸ್. ಅದಕ್ಕಿಂತ ಮೊದಲೇ ಗೂಂಡಾ ಪಡೆಗಳು ಬಂದಿರ್ತವೆ ಪೊಲೀಸ್ ಸ್ಟೇಷನ್ ಬಳಿ. ಮನುವಾದಿ ಗೂಂಡಾ ಪಡೆಗಳು ಬಂದಿರ್ತವೆ. ಅಲ್ಲಿ ಬಂದು ಪ್ರತಿಭಟನೆಗಳು, ಕೂಗಾಟ ಎಲ್ಲ. ಬ್ರಾಹ್ಮಣವಾದ ಸಿಂದಾಬಾದ್ ಅನ್ನೋದು, ಗೋಲಿ ಮಾರೋ ಸಾಲಂಕೋ ಅನ್ನೋದು, ಇಂತಹ ಕೆಟ್ಟ ಕೊಳಕ ಇವರು ಶತಮಾನಗಳಿಂದ ಇದೆಯಲ್ಲ, ಇವರ ಕ್ರೌರ್ಯ, ಮನಸ್ಸಿನ ಒಳಗಡೆ ತುಂಬಿರೋ ಕ್ರೌರ್ಯ ಇದು ಇವತ್ತು ನಿನ್ನೆದಲ್ವಲ್ಲ, ಶತಮಾನಗಳಿಂದ ಬಂದಿರೋ ತಾನೆ. ಇನ್ನೊಬ್ಬರನ್ನ ನರಳಿಸ್ಬೇಕು, ಅವ್ರ ವಿದ್ಯೆ ಕಿತ್ಕೋಬೇಕು, ಅವ್ರ ಸಂಪತ್ತು ಕಿತ್ಕೋಬೇಕು, ಅವ್ರಿಗೆ ಏನು ಸಿಗದಂಗೆ ನೋಡ್ಕೋಬೇಕು, ಅವ್ರನ್ನ ಗುಲಾಮಗಿರಿಯಲ್ಲಿ ಇಟ್ಟಿರ್ಬೇಕು, ಅವ್ರನ್ನ ಅಸ್ಪೃಶ್ಯರು ಅಂತ ಹಿಂಸಿಸ್ಬೇಕು, ಕೊಂದು ಬಿಡಬೇಕು, ಅತ್ಯಾಚಾರ ಮಾಡಬೇಕು, ಇದೇ ಇವ್ರ ಉದ್ದೇಶ. ಅದಕ್ಕೆ ಅಡ್ಡಿ ಬಂದ್ಬಿಟ್ರೆ ಗೋಲಿ ಮಾರೋ ಸಾಲಂಕು, ಈ ತರ ಘೋಷಣೆ. ಅಷ್ಟೊತ್ತಿಗೆ ಯಾವಾಗ ಅಂಜಲಿ ಮತ್ತು ನೇಹ ಸ್ಟೂಡೆಂಟ್ ಲೀಡರ್ಸ್ ಬಂದ್ರೋ, ಅವರ ವಿರುದ್ಧ ಅವ್ರ ಮೈ ಮೇಲೆ ಬಿದ್ದುಬಿಟ್ರು ಈ ಗೂಂಡಾಗಳು, ಪೊರ್ಕಿ ರೌಡಿಗಳು. ಪೊಲೀಸ್ ಸ್ಟೇಷನ್ ಒಳಗಡೆ, ಅದು ಪೊಲೀಸರ ಎದುರುಗಡೆ, ಆನ್ ಕ್ಯಾಮ್ರಾ
ಆ ಇಬ್ರು ಸ್ಟೂಡೆಂಟ್ಗಳು ಹೇಳ್ತಿದ್ದಾರೆ, ಅದರಲ್ಲೂ ಅಂಜಲಿಗೆ ಹೇಳ್ತಿದ್ದಾರೆ, ನೀನು ಲೀಡರ್ ಆಗ್ಬೇಕು ಅಂತ. ಲೀಡರ್ ಅಲ್ವಾ ನೀನು? ಬಟ್ಟೆ ಬಿಚ್ಚು ನೀನು, ನಿನ್ನ ತಾಯಿನೂ ರೇಪ್ ಮಾಡ್ತೀವಿ. ಇದು ಇವರು ಬ್ರಾಹ್ಮಣವಾದ, ಇದು ಬ್ರಾಹ್ಮಣವಾದ ಜಿಂದಾಬಾದ್ ಅನ್ನುವಂಥವರ ಮಾತುಗಳು. ಅದು ಪೊಲೀಸ್ ಸ್ಟೇಷನ್ ಒಳಗಡೆ ಅದು ಹೇಳಿದ ತಕ್ಷಣ ಯಾವನೋ ಅವನಂತ ಹಿಡ್ಕೊಂಡು ಕೈ ಕಾಲೆಲ್ಲ ಮುರಿದು ನಡು ಬೀದಿಯಲ್ಲಿ ಮೆರವಣಿಗೆ ಮಾಡಬೇಕಾದಂತಹ ಪೊಲೀಸರು ಇವರಿಬ್ಬರನ್ನೇ ಒಳಗಡೆ ಬಚ್ಚಿಕ್ತಾರೆ. ಕಂಪ್ಲೇಂಟ್ ಕೊಡೋಕೆ ಬಂದವರನ್ನ ಅಶ್ಲೀಲವಾಗಿ ಬೈಸ್ಕೊಂಡವರನ್ನ ಒಳಗಡೆ ಇಡ್ತಾರೆ ಹೊರತು ಆನ್ ಕ್ಯಾಮ್ರಾ ಮುಖಗಳೇ ಇದ್ದಾವೆ. ಯಾವೆಲ್ಲ ಲುಚ್ಚಗಳು ಆ ಘೋಷಣೆಗಳನ್ನ ಕೂಗ್ತಿದ್ರು, ಯಾವೆಲ್ಲ ಲುಚ್ಚಗಳು ಅಲ್ಲಿ ಪ್ರತಿಭಟನೆ ಹೆಸರಿನಲ್ಲಿ ಬಂದು ಗೂಂಡಾಗಿರಿ ಮಾಡ್ತಿದ್ರು ಅಂತ ಅವರೊಬ್ಬರನ್ನು ಬಂಧಿಸೋದಿಲ್ಲ. ಯಾಕೆಂದ್ರೆ ನರೇಂದ್ರ ಮೋದಿಗಾಗ್ಲಿ ಅಮಿತ್ ಶಾಗಾಗ್ಲಿ ಅಷ್ಟು ಧೈರ್ಯ ಇಲ್ಲ, ಬ್ರಾಹ್ಮಣರನ್ನ ಮುಟ್ಟೋ ಧೈರ್ಯ ಇಲ್ಲ. ಅವ್ರು ಏನ್ ಬೇಕಾದ್ರೂ ಮಾಡಬಹುದು. ಹೇಡಿಗಳ ತರ ಇವರು ನೋಡ್ಕೊಂಡು ನಿಂತಿರ್ತಾರೆ, ಪೊಲೀಸರು ನೋಡ್ಕೊಂಡು ನಿಂತಿರ್ತಾರೆ. ಪೊಲೀಸರಿಗೆ ಆದೇಶ ಕೊಡಬೇಕಾಗಿದ್ದಂತಹ ಅಮಿತ್ ಶಾನು ನೋಡ್ಕೊಂಡು ನಿಂತಿರ್ತಾರೆ, ಅಮಿತ್ ಶಾಗೆ ಆದೇಶ ಕೊಡಬೇಕಾದಂತಹ ನರೇಂದ್ರ ಮೋದಿನೂ ನೋಡ್ಕೊಂಡು ನಿಂತಿರ್ತಾರೆ. ಯಾಕೆಂದ್ರೆ ಆ ಲುಚ್ಚತನ ಲಫಂಗತನ ಮಾಡ್ತಿದ್ದು ಸೋ ಕಾಲ್ಡ್ ಸವರ್ಣೀಯರು. ಅವರು ಮಾಡಿದ್ರೆ ಏನು ಮಾಡಬಾರ್ದು. ಅದೇ ಜಾಗದಲ್ಲಿ ಮುಸ್ಲಿಮರು ದಲಿತರು ಇದ್ದಿದ್ರೆ ನಕ್ಸಲೈಟ್ ಅಂತನೋ ಉಗ್ರವಾದಿಗಳು ಅಂತನೋ ಲೈಫ್ ಲಾಂಗ್ ಜೈಲಿಗೆ ಹಾಕ್ಬಿಟ್ಟಿರೋರು, ಏನೋ ಒಂದು ಕೇಸ್ ಹಾಕಿ ಎನ್ಕೌಂಟರ್ಗಳಿಗೆ ಆದೇಶ ಕೊಟ್ಟುಬಿಟ್ಟಿರೋರು. ಆದ್ರೆ ಬ್ರಾಹ್ಮಣವಾದ ಜಿಂದಾಬಾದ್ ಅಂತ ಹೇಳ್ಕೊಂಡು ಇಂತಹ ಕೆಟ್ಟ ಕೊಳಕ ನೀಚತನವನ್ನು ಮಾಡೋರ್ಗೆ ಮಾತ್ರ ಯಾವುದೇ ರೀತಿ ಕ್ರಮ ಇಲ್ಲ. ಫ್ರೀ ಲೈಸೆನ್ಸ್, ಡೂ ವಾಟ್ ಎವರ್ ಯು ವಾಂಟ್ ಅನ್ನೋ ರೀತಿಯಲ್ಲಿ ಇಂಥ ನೀಚರನ್ನು ನೋಡಿ ಇವರು, ಇಂಥ ನೀಚರು. ಆ ರೀತಿ ಈ ರುಚಿ ತಿವಾರಿ ಅನ್ನುವಳು ಸಮಾಜದಲ್ಲಿ ಬೆಂಕಿ ಹಚ್ಚಿದ್ದಾಳೆ. ಅವಳ ಮೇಲೂ ಸಹ ಇಲ್ಲಿಯವರೆಗೆ ಏನು ಕ್ರಮ ಆಗಿಲ್ಲ. ಹೆಸರಿಗೆ ಪತ್ರಕರ್ತೆ ಯೋಚನೆ ಮಾಡಿ, ಈ ಸರ್ಕಾರಗಳು ಯಾರ ಅಡಿಯಲ್ಲಿದ್ದಾವೆ? ಈ ಸಮಾಜವನ್ನ ಈಗಲೇ ಹಿಂಗೆ, ಇಂತಹ ಸಂವಿಧಾನ ಇರೋವಾಗ್ಲೇ ಹಿಂಗೆ, ಇನ್ನು 2000 ವರ್ಷಗಳ ಹಿಂದೆ, 1000 ವರ್ಷಗಳ ಹಿಂದೆ ಏನೆಲ್ಲ ಹಿಂಸೆ ಕೊಟ್ಟಿರಬಹುದು ಅವರು ಇತರೆ ಜನರುಗಳಿಗೆ, ಏನೆಲ್ಲ ಹಿಂಸೆಗಳು ಕೊಟ್ಟಿರಬಹುದು. ಯೋಚನೆ ಮಾಡಿ, ಚೆನ್ನಾಗಿ ಯೋಚನೆ ಮಾಡಿ, ಅರ್ಥ ಆಗುತ್ತೆ ನಿಮ್ಗೆನೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.